ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ಈ ಜ್ಯೂಸ್ ಮಿರಾಕಲ್ ಜ್ಯೂಸ್ ಅಂತಲೇ ಹೇಳ್ಬೋದು. ABC ಜ್ಯೂಸ್. A ಅಂದರೆ ಆ್ಯಪಲ್, B ಅಂದರೆ ಬೀಟ್ರೂಟ್, C ಅಂದರೆ ಕ್ಯಾರೆಟ್. ಈಗ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಈ ರೀತಿ ಮೇಲ್ಗಡೆಯ ಸಿಪ್ಪೆಯನ್ನು ಎರೆದು ರಫ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಮೂರನ್ನು. ಈ ಒಂದು ಜ್ಯೂಸ್ನಲ್ಲಿ ಜಿಂಕ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಹಾಗೂ ಇನ್ನೂ ಮುಂತಾದ ವಿಟಮಿನ್ಗಳು ಇದರಲ್ಲಿ ಹೇರಳವಾಗಿರುತ್ತೆ. ಇದು ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತೆ, ಹಾಗೆ ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹೈ ಫೈಬರ್ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗುತ್ತೆ. ಲೋ ಕ್ಯಾಲರೀಸ್, ಕಡಿಮೆ ಕ್ಯಾಲೋರಿ ಜ್ಯೂಸ್ ಆಗಿರೋದ್ರಿಂದ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ಗೆ ಡಯಟನ್ನು ಮಾಡ್ತಿದ್ದೀರಾ, ಖಂಡಿತವಾಗಿ ಈ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ತೂಕ ಕೂಡ ಕಡಿಮೆಯಾಗುತ್ತೆ. ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಇದನ್ನು ಮಿರಾಕಲ್ ಜ್ಯೂಸ್ ಅಂತ ಕರೀತಾರೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಜ್ಯೂಸನ್ನು ನಾವು ಯಾಕೆ ಕುಡಿಬಾರ್ದು? ಖಂಡಿತವಾಗಿಯೂ ಇಂದಿನಿಂದಲೇ ಕುಡಿಯೋದಕ್ಕೆ ಶುರು ಮಾಡಿ. ರಿಸಲ್ಟ್ ಹೇಗಿದೆ ಅಂತ ಮುಂದಿನ ದಿನಗಳಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ರೀತಿಯಾಗಿ ಮೂರನ್ನು ರಫ್ ಆಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಈ ಜ್ಯೂಸನ್ನು ರುಬ್ಬಿಕೊಂಡ ನಂತರ ಇದನ್ನು ಹಾಗೆ ಕುಡಿಯೋದು ತುಂಬಾ ಒಳ್ಳೆಯದು. ಕೆಲವೊಬ್ಬರು ಸ್ಟಾರ್ಟಿಂಗ್ ಡೇಸ್ನಲ್ಲಿ ಇಷ್ಟ ಆಗೋದಿಲ್ಲ ಈ ಫ್ಲೇವರ್ ಅಂದಾಗ, ಅದನ್ನು ಸ್ವಲ್ಪ ಶೋಧಿಸಿಕೊಂಡು ಕುಡಿಯೋದಕ್ಕೆ ಶುರು ಮಾಡಿ. ಆ ನಂತರದ ದಿನಗಳಲ್ಲಿ ಇದನ್ನು ಹಾಗೇ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಗೆ ಶುಂಠಿನ ಕೂಡ ಸೇರಿಸ್ಕೊಳ್ಬಹುದು. ಇದು ಆಪ್ಷನಲ್. ಯಾರಿಗೆ ಕೊಲೆಸ್ಟ್ರಾಲ್ನ ಪ್ರಾಬ್ಲಮ್ ಇರುತ್ತೆ, ಈ ಜ್ಯೂಸನ್ನು 1 ತಿಂಗಳು ಕುಡಿದು ನೋಡಿ. ಆನಂತರ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಚೆಕ್ ಮಾಡಿಸಿ. ಖಂಡಿತವಾಗಿಯೂ ಕಡಿಮೆ ಆಗಿರುತ್ತೆ. ಇದರಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತ ಕೇಳ್ಬೋದು ನೀವು. ಹೌದು, ಖಂಡಿತವಾಗಿಯೂ ಇದೆ. ನೀವು ಕೂಡ ಇಂದಿನಿಂದಲೇ ಈ ಜ್ಯೂಸನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದಕ್ಕೆ ಶುರು ಮಾಡಿ. ಬೀಟ್ರೂಟ್ ಕೂಡ ನಮ್ಮ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇದೆ ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೆ ಕಮೆಂಟ್ಸ್ನ ಮಾಡಿ. ನಿಮಗೆ ಯಾವ ವಿಡಿಯೋಸ್ ಬೇಕಂತ, ಯಾವ ರೆಸಿಪೀಸ್ ಬೇಕಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.